ಬೇಡ ಮಂತಿನಿ, ನೀನು ಅಂಗುಲಿಮಾಲನ ಹತ್ರ ಹೋಗೋದು ಬೇಡ, ನಾನು ಹೋಗ್ತೀನಿ. ಬೇಡ ಗುರುದೇವ, ನಾನೇ ಹೋಗ್ತೀನಿ. ಸೈನ್ಯ ನುಗ್ಗಿ ನನ್ನ ಮಗನ ಸಾಯಿಸೋಕೆ ಮುಂಚೆ ನಾನು ಅವನ್ನ ಹುಡುಕ್ತೀನಿ. ಹಿಂಸೆ ಬೇಡ ಅಂತ ಬೇಡ್ಕೋತೀನಿ. ಅವನ ಪ್ರಾಣನೂ ಉಳಿಸ್ತೀನಿ, ಜನಗಳ ಪ್ರಾಣನೂ ಉಳಿಸ್ತೀನಿ. ನನ್ನನ್ನು ತಡಿಬೇಡಿ ಗುರುದೇವ, ತಡಿಬೇಡಿ. ಆನಂದ, ಅಂಗುಲಿಮಾಲನ ಹತ್ರ ನಾನು ಹೋಗ್ತೀನಿ. ಬೇಡ ಗುರುದೇವ, ಆತ ಯಾರನ್ನು ಸಾಯಿಸದೆ ಬಿಡೋದಿಲ್ಲ. ನಾನು ಸಾವಿಗೆ ಅಂಜೋದಿಲ್ಲ ಆನಂದ. ಆದರೆ ಸಾವು ಕೂಡ ಅಂಜೋದಿಲ್ಲ ಗುರುದೇವ. ಬನ್ನಿ. ನೀವು? ನಾನು ಪವಿತ್ರಮಣಿ, ಈಕೆ ರತ್ನವಲ್ಲಿ. ನಾವು ಬುದ್ಧಗುರುಗಳನ್ನ ನೋಡಬೇಕಾಗಿತ್ತು. ನಮ್ಮೆಲ್ಲರ ದುಃಖಕ್ಕೆ ಪರಿಹಾರ ಕೇಳಬೇಕಿತ್ತು. ಅವ್ರ ಅಂಗುಲಿಮಾಲನ ಹುಡುಕೊಂಡು ಹೊರಟ್ರು. ಅವ್ರನ್ನ ಹೋಗೋದಕ್ಕೆ ಬಿಡಬಾರ್ದಿತ್ತು. ಆತ ಗುರುಗಳನ್ನ ಉಳಿಸೋದಿಲ್ಲ. ಉಳಿಸಲ್ಲ ಅಂತ ಇಲ್ಲೇ ಉಳ್ಕೊಂಡ್ರೆ ಹೇಗೆ? ನಾವೇ ಹೋಗಿ ಅವ್ರನ್ನ ತಡಿಬೇಕು. ಬನ್ನಿ. ಯಾಕೆ ನಿಂತಿದ್ದೀರಿ? ನೀವು ಬನ್ನಿ. ಹಾ, ಬನ್ನಿ ಬನ್ನಿ. ಬುದ್ಧ 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 ಬುದ್ಧ. ನೆತ್ತರ ನಾಡು ಬೇಡವೆಂದನು, ಉತ್ತರ ಹುಡುಕಲು ನಡೆದು ಬಂದನು. ತಾಯಿ ಕರುಳಿನ ಕನಸನು ಕಟ್ಟಿ ಶಾಂತಿ ಹಕ್ಕಿಯ ಹಾರಿ ಬಿಟ್ಟನು. ಬುದ್ಧ 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 ಬುದ್ಧ. ಸಿದ್ಧ ಅರ್ಥಗಳ ಮೀರಿದ ಬುದ್ಧ. ಬುದ್ಧ 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 ಬುದ್ಧ. ಒಡಿಯಾ ಒಡಿಯಾ ಒಡಿಯಾ, ಯಾರೋ ಬೆಂಗ್ಸು ಈ ಕಡೆನೆ ಬರ್ತಿದ್ದಾಳೆ. ಹೆಂಗ್ಸು? ಗೂಢಾಚಾರಣಿ ಅಲ್ಲ ತಾನೆ? ಗೊತ್ತಿಲ್ಲ ಒಡಿಯಾ, ಬರ್ತಿರೋದಂತೂ ನಮ್ ಕಡೆಗೇನೆ. ಯಾರಾದ್ರೇನಂತೆ, ಇದು ನನ್ನ 1,000ದ ಬಲಿ. ಅಹಿಂಸಕ, ಅಹಿಂಸಕ. ಅಹಿಂಸಕ, ಅಹಿಂಸಕ, ನಾನು ನಿನ್ ತಾಯಿ. ನೀನು ಕೊಲ್ಲೋದನ್ನ ಬಿಡು ಅಂತ ಕೇಳ್ಕೊಳ್ಳೋಕೆ ಬಂದಿದ್ದೀನಿ. ಒಂದು ವೇಳೆ ನೀನು ಕೊಲ್ಲೋದನ್ನ ಬಿಡಲ್ಲ ಅಂತಂದ್ರೆ ಮೊದಲು ನನ್ನ ಜೀವ ತಗೋ. ಜನಗಳ ಜೀವ ಉಳಿಸಪ್ಪ, ಜನಗಳ ಜೀವ ಉಳಿಸು.
ಮುಖ ತೋರಿಸು ಕಂದ, ಈ ಅಮ್ಮನಿಗೆ ಮುಖ ತೋರಿಸು, ಮುಖ ತೋರಿಸಿ ಮಾತಾಡು. ಇನ್ನು ಮೇಲೆ ಯಾರ ಕೊರಳನ್ನು ಕತ್ತರಿಸಲ್ಲ, ಯಾವ ಬೆರಳನ್ನು ಕತ್ತರಿಸೋಲ್ಲ ಅಮ್ಮ ಅಂತ ನನಗೆ ಮಾತು ಕೊಡು ಕಂದ, ಮಾತು ಕೊಡು. ಮಾ ನೀನು? ನಾನು ತಾಯಿ. ಆದ್ರೆ ನನ್ನ ಹೆತ್ತ ತಾಯಿ? ನೋಡು, ನಿನ್ನ ಹೆತ್ತ ತಾಯಿ. ನಿನ್ನ ತಾಯಿಯ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನಿನ್ನ ತಾಯಿ ಇದ್ದಾರೆ. ಈಗ ನಾವಿಬ್ಬರು ನಿನ್ನ ಮನಸ್ಸೊಳಗೆ ಬರಬೇಕು. ನೀನು ಮಗು ಆಗ್ಬೇಕು. ಮಗು? ಮಗು ಆಗೋದಂದ್ರೆ? ನಿನ್ನ ತಳಮಳ ತಣ್ಣಗಾಗ್ಬೇಕಾದ್ರೆ ನಿನ್ನ ಮನಸ್ಸು ಮಗು ಆಗ್ಬೇಕು. ನಿನ್ನೊಳಗೊಬ್ಬ ತಾಯಿ ಇರಬೇಕು. ತಾಯಿ ಮಗು ಅಂತ ಹೇಳ್ತಾ ನೀನು ನನ್ನ ಜೀವಂತ ಹತ್ಯೆ ಮಾಡಬೇಡ. ನಾನು ಹತ್ಯೆ, ಆತ್ಮಹತ್ಯೆ ಎರಡಕ್ಕೂ ವಿರೋಧಿ. ನೀನು ನನ್ನ ಹತ್ಯೆ ಮಾಡ್ಬೋದು ಅನ್ನೋ ಅನುಮಾನದಿಂದ ನಾನು ಬೇಡ ಅಂದ್ರೂ ಈ ತಾಯಂದಿರು ಬಂದಿದ್ದಾರೆ. ಯಾರು ಬಂದಿದ್ರು ಸರಿ, ನಾನು 1000 ಬಲಿನ ತಗೊಳ್ಳೇಬೇಕು. ಇಲ್ದಿದ್ರೆ ಗುರುವಿಗೆ ಕೊಟ್ಟ ಮಾತಿಗೆ ಮೋಸ ಆಗುತ್ತೆ. ಅಹಿಂಸಕನನ್ನು ಹಿಂಸಕನಾಗಿ ಮಾಡಿದವರು ಯಾರೇ ಇರಲಿ, ಅವರು ಗುರು ಆಗೋದಕ್ಕೆ ಅರ್ಹರಲ್ಲ. ಹೌದು ಕಂದ, ಮತ್ತೆ ನೀನು ಅಹಿಂಸಕ ಆಗಬೇಕು, ಅಮ್ಮನ ಮಗ ಆಗಬೇಕು. ಹೆಣ್ಣಿನ ಶೀಲಾನ ತಾಯಿ ಅಂತ ಹೇಳಿದ್ದೆ ನೀನು. ಅಂಥವನು ಶಾಂತಿನೂ ಶೀಲ ಅಂತ ತಿಳ್ಕೋಬಾರ್ದ? ನಮ್ಮೆಲ್ಲರ ತಾಯಿ ಬುದ್ಧ ಹೇಳ್ತಿರ್ಬೇಕಾದ್ರೆ ಮತ್ತೆ ನೀನು ಅಹಿಂಸಕ ಆಗಬಾರ್ದಾ? ನೀನು ಹಠಾನೆ ಸಾಧಿಸೋದಾದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ. 1000 ಬಲಿ ಆಗೋಕೆ ಸಿದ್ಧ ಆಗಿದ್ದೀನಿ. ಗುರುದೇವ ಬೇಡಿ, ಗುರುದೇವ ಬೇಡಿ. ಬೇಡ, ಬರ್ಬೇಡ. ಬಂದ್ರೆ ಬಲಿ ಆಗ್ತೀಯ. ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ. ನಾನಾಗ್ಲೇ ನಿಂತಿದ್ದೇನೆ. ಅಹಿಂಸೆಯ ಮನಸ್ಸಲ್ಲಿ ನಿಂತಿದ್ದೇನೆ, ಶಾಂತಿಯ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ, ಸಮಾನತೆಯ ಕನಸಲ್ಲಿ ನಿಂತಿದ್ದೇನೆ. ಬುದ್ಧ, ನಿಲ್ಲಿ, ನಿಲ್ಲಿ. ನೀವು ಅಂಗುಲಿ ಮಾಲನಿಗೆ ಹಿಂಸೆ ಕೊಟ್ರೆ ನನಗೆ ಹಿಂಸೆ ಕೊಟ್ಟಾಗೆ, ಆತನ ಹತ್ಯೆ ಮಾಡಿದ್ರೆ ನನ್ನ ಹತ್ಯೆ ಮಾಡಿದಾಗೆ. ನೀವ್ಯಾರು ಚಿಂತೆ ಪಡಬೇಡಿ, ಆತನ ಹತ್ರ ನಾನು ಹೋಗೇ ಹೋಗ್ತೀನಿ. ಬೇಡಿ ಗುರುದೇವ, ಆತ ನನ್ನ ನಿಜವಾದ ಮಗ ಆಗೋವರೆಗೂ ನೀವು ಅವನ ಹತ್ರ ಹೋಗಬೇಡಿ, ಅವನ ಹತ್ರ ಹೋಗಬೇಡಿ. ಆತ ನನ್ನ ನಿಜವಾದ ಅಣ್ಣ ಆಗೋವರೆಗೂ ಹತ್ರ ಹೋಗ್ಬೇಡಿ ಗುರುದೇವ. ಆತನಲ್ಲಿ ಬುದ್ಧ ಬೆಳಕು ಆವರಿಸ್ಕೊಳ್ಳೋವರೆಗೆ ಹೋಗ್ಬೇಡಿ ಗುರುದೇವ, ಹತ್ರ ಹೋಗ್ಬೇಡಿ. ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಈಗೇನಿದ್ರು ಮಾತಾಡಬೇಕಾಗಿರೋದು ಬುದ್ಧ ಮತ್ತು ನಾನು. ಬಾ ಬುದ್ಧ, ಬಾ ಇಲ್ಲಿ.
ನನ್ನ ಎದುರು ಕಡೆ ನಿಂತ್ಕೋ. ಅಂಗುಲಿಮಾಲ, ಈ ಜಗತ್ತೇ ತಾಯಿ, ತಾಯಿನೇ ಜಗತ್ತು. ತಾಯಿಗೆ ಎಲ್ಲ ಮಕ್ಕಳು ಸಮಾನ. ಮೇಲು ಕೀಳು ಅನ್ನೋ ಭಾವನೆ ಬರದೇ ಇರೋದೇ ತಾಯ್ತನ. ಇಂಥ ತಾಯ್ತನ ಜಗತ್ನಲ್ಲಿ ನೆಲೆ ಊರಬೇಕು. ನೀನು ಅದರ ಭಾಗ ಆಗಬೇಕು. ಗುರುದೇವ, ತಾಯಿತನಕ್ಕೆ ಶರಣಾದೆ ಗುರುದೇವ, ಶರಣಾದೆ. ಬುದ್ಧಂ ಶರಣಂ ಗಚ್ಚಾಮಿ. 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 ಬುದ್ಧಂ ಶರಣಂ ಗಚ್ಚಾಮಿ.